ನಮಸ್ಕಾರ ಸ್ನೇಹಿತರೆ. ಇವಾಗ ಫೋಲ್ಡರ್ಸ್ ಕ್ರಿಯೇಟ್ ಮಾಡೋದು, ಡಿಲೀಟ್ ಮಾಡೋದು, ರಿನೇಮ್ ಮಾಡೋದು ನೋಡಿದ್ರಿ. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಫೈಲ್ಸ್ನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದು ನೋಡೋಣ. ಬ್ಯಾಚ್ ಫೈಲ್ ಯೂಸ್ ಮಾಡಿ. ಸೊ ಏನೆಲ್ಲ ಡೈರೆಕ್ಟ್ ಅದಕ್ಕೂ ಕೂಡ ಏನು ಮಾಡಿ, ಒಂದು ಶೋ ಫೈಲ್ಸ್ ನ್ಯೂ ಅಂತೇಳಿ ನ್ಯೂ ಅಲ್ಲಿ ಟೆಕ್ಸ್ಟ್ ಡಾಕ್ಯುಮೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಟೆಕ್ಸ್ಟ್ ಡಾಕ್ಯುಮೆಂಟಲ್ಲಿ ಓಪನ್ ಮಾಡಿ. ಸೊ ಓಪನ್ ಮಾಡಿದ್ಮೇಲೆ ಇಲ್ಲಿ ಏನು ಮಾಡಬೇಕಂದ್ರೆ ನೀವು ಟೈಪ್ ಮಾಡಬೇಕಾಗತ್ತೆ. ಇವಾಗ ಏನು ಮಾಡಿದ್ದೀನಿ, ಒಂದು ನ್ಯೂ ಫೋಲ್ಡರ್ ಕ್ರಿಯೇಟ್ ನ್ಯೂ ಫೈಲ್ನ ಕ್ರಿಯೇಟ್ ಮಾಡಲಿಕ್ಕೆ ಒಂದು ನೋಟ್ ಪ್ಯಾಡ್ ಓಪನ್ ಮಾಡಿದ್ದೀನಿ. ಸೊ ನೋಟ್ ಪ್ಯಾಡಲ್ಲಿ ಇದನ್ನು ಏನು ಮಾಡಿ ಸ್ಕ್ರಿಪ್ಟ್ ರೈಟ್ ಮಾಡ್ಕೊಳ್ಳಿ. ಬ್ಯಾಚ್ ಫೈಲಿಗೆ ಎಕೋ ಆಫ್ ಎಂಟರ್ ಮಾಡಿ. ಸೊ ಇಲ್ಲಿ ಎಕೋ ಡಾಟ್ ಗ್ರೇಟರ್ ದೆನ್ ಸಿಂಬಲ್ ಕೊಟ್ಟು ಟೆಸ್ಟ್ 1 ಅಂತ ತೊಗೊಳ್ಳಿ. ಡಾಟ್ TXT ಟೆಕ್ಸ್ಟ್ ಟೆಕ್ಸ್ಟ್ 1 ಅನ್ನೋದನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಅಂಥವು ಟೋಟಲ್ 4 ಫೈಲ್ನ ಕ್ರಿಯೇಟ್ ಮಾಡ್ತಾ ಇದ್ದೆ ನಾನು, ಬಟ್ ಓಕೆ. ಸೊ ಇಲ್ಲಿ ಏನು ಮಾಡ್ತೀನಿ, ಟೆಕ್ಸ್ಟ್ 1 ಅನ್ನೋದನ್ನು 2 ಮಾಡ್ತೀನಿ, ಟೆಕ್ಸ್ಟ್ 3 ಮತ್ತು 4. ಸೊ ಇವಾಗ ಏನು ಮಾಡ್ತಾ ಇದ್ದೀನಿ, ಸೇವ್ ಮಾಡ್ತಾ ಇದ್ದೀನಿ ಅದಕ್ಕೆ ಬ್ಯಾಚ್ ಫೈಲ್ ಆಗಿ. ಅದೇನೆಂದರೆ ಫೈಲ್ ಕ್ರಿಯೇಷನ್ .bat. ಓಕೆ. ಸೊ ಇಲ್ಲಿ ನೋಡ್ಬೋದು ಏನು ಕಮ್ಯಾಂಡ್ ಇದು ಮಾಡಿದ್ದೀನಿ ಅಂದರೆ @echo ಆಫ್ ಎಕೋ ಡಾಟ್ ಗ್ರೇಟರ್ ದ್ಯಾನ್ ಟೆಕ್ಸ್ಟ್ 1 ಡಾಟ್ TXT ಟೆಕ್ಸ್ಟ್ 2 ಟೆಕ್ಸ್ಟ್ 3 ಟೆಕ್ಸ್ಟ್ 4 ಅಂತ ಮಾಡಿದ್ದೀನಿ. ಸೊ ಇವಾಗ ಏನಿದೆ ಸೇವ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಫೈಲ್ ಕ್ರಿಯೇಷನ್ನ ಬ್ಯಾಚ್ ಫೈಲ್ ರನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ತಾವು ನೋಡ್ಬೋದು ಟೆಕ್ಸ್ಟ್ 1 2 3 4 ಅನ್ನೋದು ಬ್ಯಾಚ್ ಫೈಲ್ ಕ್ರಿಯೇಷನ್ ಆಯಿತು. ಈಗ ಹೇಗೆ ಮಲ್ಟಿಪಲ್ ಫೈಲ್ಸ್ನ ರೀನೇಮ್ ಮಾಡೋದು ಒಂದೇ ಟೈಮ್ ಅನ್ನೋದನ್ನು ಹೇಳ್ಕೊಡ್ತೀನಿ. ರೀನೇಮ್ ಫೈಲ್ ಬ್ಯಾಚ್ ಅನ್ನೋದು ಕ್ರಿಯೇಟ್ ಮಾಡಿದ್ದೀನಿ. ಸೊ ಇಲ್ಲೇನಂದರೆ ರೀನೇಮು ರನ್ ಡಬಲ್ ಕೊಟಾಸ್ ಟೆಕ್ಸ್ಟ್ 1 ಅನ್ನೋದಿತ್ತು. ಟೆಕ್ಸ್ಟ್ 1 .txt ಇಂದ NF1.txt. ಸೊ ಇದನ್ನೇ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಸೊ NF1 ಅನ್ನೋದು ಕ್ರಿಯೇಟ್ ಆಗಿದೆ. ತಮಗೆ ಮಾಡ್ತೀನಿ ಈಗ 2 ಹೇಗೆ ಅನ್ನೋದನ್ನು ತೋರಿಸ್ತೀನಿ. ರನ್ ಟೆಕ್ಸ್ಟ್ 2.txt ಇಲ್ಲಿಂದ NF2.txt. ಸೊ ಅದೇ ರೀತಿ ರನ್ ಆಲ್ರೆಡಿ ತಮಗೆ ತೋರಿಸಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ. ರನ್ ಸ್ಪೇಸ್ ಡಬಲ್ ಕೋಟಾಸ್. ಸೊ ಈಗ ಟೆಕ್ಸ್ಟ್ 3 .txt ಏನಾಗಬೇಕು, ನನಗೆ NF3.txt ಆಗಬೇಕು. ಸೊ ಸಿಂಪಲ್ ಇದೊಂದು ತೊಗೊತಿದ್ದೀನಿ. ನೆಕ್ಸ್ಟ್ ಇದನ್ನ ಕಾಪಿ ಮಾಡಿ ಪೇಸ್ಟ್ ಮಾಡ್ತೀನಿ. ಟೆಕ್ಸ್ಟ್ 3 ಟೆಕ್ಸ್ಟ್ 4 ಮತ್ತು NF4 ಆಗಬೇಕು. ಸೊ ಇದನ್ನು ಏನು ಮಾಡ್ತೀನಿ, ಸೇವ್ ಮಾಡ್ತೀನಿ. ತಮ್ಗೆ ಆಲ್ರೆಡಿ ಗೊತ್ತಿದೆ, ಫೈಲ್ಗೆ ಹೋಗಿ ಸೇವ್ ಆ್ಯಸಲ್ಲಿ ರೀನೇಮ್ ಫೈಲ್ .bat. ಆಲ್ರೆಡಿ ನಾನು BAT ಫೈಲ್ ಮಾಡಿದ್ದೀನಿ. ಸೊ ಹಾಗಾಗಿ ಏನು ಕೇಳುತ್ತೆ, ಆಲ್ರೆಡಿ ಎಕ್ಸಿಸ್ಟ್ ಅನ್ನತ್ತೆ, ಸೇವ್ ಕೊಡ್ತಾ ಇದ್ದೀನಿ. ಸೊ ಇವಾಗ ಇಲ್ಲಿ ನೋಡ್ಬೋದು ಟೆಕ್ಸ್ಟ್ 2 3 4 ಇಲ್ಲಿ ನೋಡಿ ಇದನ್ನು ರೀನೇಮ್ ಫೈಲ್ ರನ್ ಮಾಡ್ತಾ ಇದ್ದೀನಿ. ಸೊ ರನ್ ಆಯಿತು. ಸೊ ಆಟೋಮೆಟಿಕ್ಕಾಗಿ ಫೈಲ್ ನೇಮ್ ಕೂಡ ಚೇಂಜ್ ಆಯಿತು. ಈ ರೀತಿ ರೀನೇಮ್ ಮಾಡ್ಬೋದು ಮಲ್ಟಿಪಲ್ ಫೈಲ್ಸ್ಗೆ. ನೀವು ಬೇಕಾದ ಬೇರೆ ಡಿಫ್ರೆಂಟ್ ನೇಮಿಂದ ಕೂಡ ಮಾಡ್ಬೋದು. ಧನ್ಯವಾದಗಳು. ಬಿಟ್ಟು ಫೈಲ್ ಕ್ರಿಯೇಷನ್ ಆಯಿತು, ಫೈಲ್ ರೀನೇಮ್ ಆಯಿತು. ಈಗ ಫೈಲ್ಸ್ ಡಿಲೀಟ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಸೊ ಏನಿಲ್ಲ, ಸಿಂಪಲ್ಲಾಗಿ ಡಿಲೀಟ್ ಕಮ್ಯಾಂಡ್ ಯೂಸ್ ಮಾಡಿ. ಈಗ ತೋರಿಸ್ಲಿಕ್ಕೆ ಆಲ್ರೆಡಿ ನಾನು ಏನು ಮಾಡಿದ್ದೀನಿ, ಡೆಲ್ ಕಮ್ಯಾಂಡ್ ಯೂಸ್ ಮಾಡಿ NF1.txt ಫೈಲು, NF2.txt, NF3.txt, NF4.txt ಅಂತ ಇದು ಮಾಡಿ ಸೇವ್ ಮಾಡಿದ್ದೀನಿ. ಸೊ ಏನು ಅಂತ ಮಾಡಿದ್ದೀನಿ ಅಂದರೆ ಡಿಲೀಟ್ ಫೈಲ್ಸ್ ಅನ್ನೋ ಒಂದು ಬ್ಯಾಚ್ ಫೈಲ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇವಾಗ 1 2 3 4 ಫೈಲ್ಸ್ ಇದೆ ನೋಡ್ಬೋದು. ಸೊ ಈಗ ಅದನ್ನು ಡಿಲೀಟ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಎಕ್ಸಿಕ್ಯೂಟ್ ಆಗಿ ರನ್ ಆಗಿದೆ. ಸೊ ಆಟೋಮೆಟಿಕ್ಕಾಗಿ 4 ಫೈಲ್ಸು ಡಿಲೀಟ್ ಆಯಿತು. ಈ ರೀತಿ ಫೈಲ್ ಕ್ರಿಯೇಷನ್ನು, ಫೈಲ್ ಡಿಲೀಷನ್ನು, ಫೈಲ್ ರೀನೇಮ್ ಮಾಡಬಹುದು. ಫೋಲ್ಡರ್ ಡಿಲೀಷನ್ನು, ಡಿಲೀಷನ್ನು ಕೂಡ ನಿಮಗೆ ಹೇಳಿದ್ದೀನಿ ಆಲ್ರೆಡಿ, ರೀನೇಮ್ ಕೂಡ. ಸೊ ಇಷ್ಟು ನೀವೇನೈತಿ ಬ್ಯಾಚ್ ಫೈಲ್ ಕ್ರಿಯೇಟ್ ಮಾಡ್ಕೊಂಡು ಮಲ್ಟಿಪಲ್ ಫೈಲ್ಸ್ನ ರೀನೇಮ್ ಮಾಡೋದು, ಡಿಲೀಟ್ ಮಾಡೋದು, ಕ್ರಿಯೇಟ್ ಮಾಡೋದು ಮಾಡ್ಬೋದು. ಸೊ ಧನ್ಯವಾದಗಳು. ಚಾನಲ್ ಸಬ್ಸ್ಕ್ರೈಬ್ ಮಾಡಿಸಿ.